ಕರ್ನಾಟಕ ಸರ್ಕಾರ ನಮ್ಮೆಲ್ಲರ ಬಂಗಾರಪೇಟೆ ಜನತೆಯ ಒಂದು ಆಸೆಯಂತೆ ಬಂಗಾರಪೇಟೆ ತಾಲೂಕಿಗೆ ಒಂದು ನಗರ ಯೋಜನಾ ಪ್ರಾಧಿಕಾರವನ್ನು ರಚನೆ ಮಾಡಿಕೊಟ್ಟಿದ್ದು ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು, ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ BS ಸುರೇಶ್ ಅವರು ಮತ್ತು ಸ್ಥಳೀಯ ಸಚಿವರಾಗಿರ್ತಕ್ಕಂಥ ರವೀಂದ್ರ ಖಾನ್ ಮತ್ತು ಅಧಿಕಾರಿಗಳು ನಮ್ಮೆಲ್ಲರ ಒಂದು ಕೋರಿಕೆ ಮೇರೆಗೆ ಬಂಗಾರಪೇಟೆಯನ್ನ ಯೋಜನಾ ಪ್ರಾಧಿಕಾರವನ್ನಾಗಿ ಸರ್ಕಾರ ಅನುಮೋದಿಸಿ ಆದೇಶ ಮಾಡಿ, ಈ ಯೋಜನಾ ಪ್ರಾಧಿಕಾರಕ್ಕೆ ಸ್ಥಳೀಯವಾಗಿ ಅಧ್ಯಕ್ಷರನ್ನ 3 ಜನ ಹೆಸರನ್ನು ನೇಮಕ ಮಾಡಬೇಕಾದ್ದು ಸರ್ಕಾರದ ಜವಾಬ್ದಾರಿ ಕೂಡ ಹೌದು. ಈ ನಿಟ್ಟಿನಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರು, ಪಕ್ಷಕ್ಕಾಗಿ ಸೇವೆ ಮಾಡಿರ್ತಕ್ಕಂಥ, ಸಮಾಜ ಸೇವೆ ಮಾಡಿರ್ತಕ್ಕಂಥ ಈ ಒಂದು ಪ್ರಾಧಿಕಾರದಲ್ಲಿ ವಿಶೇಷವಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಅವ್ರನ್ನ ಆಯ್ಕೆ ಮಾಡಬೇಕು ಅಂತೇಳಿ ತೀರ್ಮಾನಿಸಿ ಕರ್ನಾಟಕ ಸರ್ಕಾರಕ್ಕೆ ನಾವು ಬಂಗಾರಪೇಟೆ ತಾಲೂಕಿನ ವತಿಯಿಂದ ಈ ಒಂದು ನಗರ ಯೋಜನಾ ಪ್ರಾಧಿಕಾರಕ್ಕೆ ಅಧ್ಯಕ್ಷರನ್ನಾಗಿ ಚಿಕ್ಕವಲಗಬಾದಿಯ R ಗುಣರಾಜು ಅವರನ್ನ, ಸದಸ್ಯರನ್ನಾಗಿ ದೇಶಿಳ್ಳಿಯ ವೆಂಕಟರಾಮಣ್ಣವರನ್ನ, ಇನ್ನೊಬ್ಬ ಹೆಸರನ್ನಾಗಿ ನಮ್ಮ G ನಾಗವೇಣಿರವರನ್ನ ಮತ್ತು KG ನಂಜಪ್ಪನವರನ್ನ ಆಯ್ಕೆ ಮಾಡಲು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡಿದ್ವಿ. ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು, ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ BS ಸುರೇಶ್ ಅವರು ದಿನಾಂಕ 4/11/25 ಸಂಖ್ಯೆ NAI 320 ಬೆಂಗಳೂರು ರೂರಲ್ ಪ್ರಾಧಿಕಾರ 2025 ರಂತೆ ಒಂದು ಆದೇಶವನ್ನು ಮಾಡಿ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನೆ ಕಾಯ್ದೆ 1961 ಕಾಲಂ 4C ಉಪಕಾಲಂ 3(1) ಮತ್ತು 3(4) ಅಡಿಯಲ್ಲಿ ಬಂಗಾರಪೇಟೆ ಸ್ಥಳೀಯ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಚಿಕ್ಕವಲಗಬಾದಿ ಗ್ರಾಮದ P. ರಾಮಪುರ ಮಗನಾದ ಮುನ್ರಾಜ್ ಅವರನ್ನ ಇವತ್ತು ನೇಮಕ ಮಾಡಿ ಸರ್ಕಾರ ಆದೇಶ ಮಾಡಿದೆ. ಅದೇ ರೀತಿಯಾಗಿ ದೇಶಹಳ್ಳಿ ಗ್ರಾಮದ ಮುನ್ಸ್ವಾಮಿ ಅವರ ಮಗನಾಗಿರ್ತಕ್ಕಂಥ ವೆಂಕಟರಾಮಣ್ಣವರನ್ನು ಕೂಡ ಸದಸ್ಯರನ್ನಾಗಿ ಆಯ್ಕೆ ಮಾಡಿದೆ. ಅದೇ ರೀತಿ ನಮ್ಮ ಮುಖಂಡರಾಗಿದ್ದಂಥ ಉಲಿಬೆಲೆ ಸುರೇಶ್ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ G ನಾಗವೇಣಿರವರನ್ನು ಕೂಡ ಸದಸ್ಯರನ್ನಾಗಿ ಸರ್ಕಾರ ಆದೇಶ ಮಾಡಿದೆ. ಅದೇ ರೀತಿಯಾಗಿ ಹಿರಿಯರಾಗಿರ್ತಕ್ಕಂಥ KG ನಂಜಪ್ಪನವರನ್ನು ಕೂಡ ಸದಸ್ಯರನ್ನಾಗಿ ಆಯ್ಕೆ ಮಾಡಿ ನಮ್ಮ ಕರ್ನಾಟಕ ಸರ್ಕಾರದ ಆಶಯದಂತೆ ಎಲ್ಲ ಸಮುದಾಯಗಳು ಕೂಡ ಅಧಿಕಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಹಿಂದುಳಿದ ವರ್ಗಗಳ ಒಬ್ಬ ಅಭ್ಯರ್ಥಿಯನ್ನ ಕುರುಬ ಸಮಾಜದವರನ್ನ ಇವತ್ತು ನಾವು ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಪರಿಶಿಷ್ಟ ಜಾತಿ ಸಮಾಜದಾಗಿರ್ತಕ್ಕಂಥ ವೆಂಕಟರಾಮಣ್ಣವರಿಗೆ ಹೆಸರನ್ನಾಗಿ ಮಾಡಿದ್ದೇವೆ. ಒಕ್ಕಲಿಗ ಸಮುದಾಯವರನ್ನ ಇವತ್ತು ನಾಗವೇಣಿಯ ಮೆಂಬರ್ ಆಗಿ ಮಾಡಿದ್ದೇವೆ. ಲಿಂಗಾಯತ ಸಮುದಾಯ ಕೂಡ ಪ್ರಾತಿನಿಧ್ಯವನ್ನು ಕೊಟ್ಟು KG ನಂಜಪ್ಪನವರನ್ನ ಸದಸ್ಯರನ್ನಾಗಿ ಮಾಡಿದ್ದೆ. ಬಹುಶಃ ಈ 4 ಜನರು ಹೊಸದಾಗಿ ಇವತ್ತೇನು ರಚನೆ ಆಗಿದೆ, ಈ ಒಂದು ನಗರ ಯೋಜನಾ ಪ್ರಾಧಿಕಾರವನ್ನ ಬಹಳ ಬಲಿಷ್ಠವಾಗಿ ಮಾಡತಕ್ಕಂಥ ಅನೇಕ ಜವಾಬ್ದಾರಿಗಳು ಕೂಡ ಈ 4 ಜನರ ಮೇಲೆ ಇವತ್ತು ಇದೆ. ಇದರೊಟ್ಟಿಗೆ ಏನು ಕರ್ನಾಟಕ ಸರ್ಕಾರ ಪ್ರತಿಯೊಂದು ಸಮಾಜಕ್ಕೂ ಕೂಡ ಅಧಿಕಾರವನ್ನು ಕೊಡಬೇಕು ಅಂತೇಳಿ ಆಶಯ ಇಟ್ಕೊಂಡಿದೆ. ಆ ಆಶಯದಿಂದ ಆಯ್ಕೆ ಮಾಡಿದೆ. ಇದ್ರೂ ನಮ್ಮಲ್ಲಿ ಕೂಡ ಅಧ್ಯಕ್ಷರಾಗತಕ್ಕಂಥ ಅರ್ಹತೆ
ಒಳ್ಳೆಯವರು ಬಹಳಷ್ಟು ಮಂದಿ ಇದ್ರೂ ಕೂಡ ಸರ್ಕಾರದ ಕೆಲವು ನಿಯಮಗಳಿಗೆ ನಾವು ಕಟ್ಟುಬಿದ್ದು ಆ ನಿಯಮಗಳನ್ನು ಕೂಡ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿ ಆದೇಶವನ್ನು ಕೂಡ ನಾವು ಪಾಲಿಸಬೇಕಾಗ್ತದೆ. ದಯಮಾಡಿ ಯಾರಿಗಾದ್ರೂ ಕೂಡ ಇವತ್ತು ಆಯ್ಕೆಯಿಂದ ಸ್ವಲ್ಪ ಮನಸ್ಸಿಗೆ ಭಾರ ಆಗಿದ್ರೆ ಅಂಥವರಿಗೆ ಮುಂದಿನ ದಿನಮಾನಗಳಲ್ಲಿ ಬೇರೆ ಬೇರೆ ಹುದ್ದೆಗಳ ಅವಕಾಶ ಮಾಡಿಕೊಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಾ, ಇವತ್ತೇನು ಈ 4 ಜನರು ಒಳ್ಳೆ ಕೆಲಸವನ್ನು ಮಾಡಲಿ, ಅವರಿಗೆ ಸಹಕಾರಿಗಳಾಗಿ ಸದಾಕಾಲ ನಾನು ಮತ್ತು ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಅವರು ಒಟ್ಟಿಗೆ ಇರ್ತೇವೆ. ಇದರೊಟ್ಟಿಗೆ ಇವತ್ತು ನಾವು ಹಳೆ ಪುರಸಭಾ ಕಚೇರಿಯಲ್ಲಿ ಈ ಒಂದು ದೊಡ್ಡ ಕಚೇರಿಯನ್ನು ಮಾಡಲಿಕ್ಕೆ ರಿನೋವೇಷನ್ ಮಾಡ್ತಾ ಇದ್ದೀವಿ. ತಾತ್ಕಾಲಿಕವಾಗಿ ಎಲ್ಲ ಏನು ಮಂಗಳೂರು ತಾಲೂಕು ವ್ಯಾಪ್ತಿಯಲ್ಲಿ ಮನೆ ಕಟ್ಟೋದಕ್ಕೆ ಲೈಸೆನ್ಸ್ ಕೊಡಬೇಕು, ಲೇಔಟ್ ಪ್ಲಾನ್ ಅಪ್ರೂವಲ್ ಕೊಡಬೇಕು, ಬಿಲ್ಡಿಂಗ್ ಅಪ್ರೂವಲ್ ಕೊಡಬೇಕು, ಇವೆಲ್ಲ ಮಾಡಲಿಕ್ಕೆ ಆಡಳಿತ ಸ್ಥಗಿತ ಆಗಬಾರ್ದು ಅಂತೇಳಿ ಶುಕ್ರವಾರ ದಿನಾಂಕ 7/11/2025 ಹೊಸ ಪುರಸಭಾ ಕಚೇರಿಯಲ್ಲಿ ಈ ಒಂದು ಯೋಜನಾ ಪ್ರಾಧಿಕಾರದ ಕಚೇರಿಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಕೂಡ ಬಂದು ಆ ಪೂಜೆಯಲ್ಲಿ ಭಾಗವಹಿಸಿ ಈ 4 ಜನರಿಗೆ ಕೆಲಸ ಮಾಡೋ ಶಕ್ತಿ ತುಂಬಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ತೇನೆ. ಧನ್ಯವಾದಗಳು. ಎಲ್ರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಆರ್ ಮುನ್ರಾಜು ಅಂತ, ಚಿಕ್ಕವಾಲ್ಮಾದಿ ಗ್ರಾಮ. ಇಲ್ಲೇ ನಮ್ಮ ತಂದೆ ತಾಯಿ ಎಲ್ಲ ತಾತಂದ್ರೆಲ್ಲ ಅಲ್ಲೇ ಇದ್ದವರು. ಮೊದಲನೇದಾಗಿ ಆ ಗ್ರಾಮಕ್ಕೆ ನನ್ನ ಗುರುತಿಸಿ ನನ್ನ ಈ ಒಂದು ಬೂಡ ಅಧ್ಯಕ್ಷರಾಗಿ ಮಾಡಿದ್ದಕ್ಕೆ ಮೊದಲನೇದಾಗಿ ನಮ್ಮ ಶಾಸಕರಿಗೆ ಮೊದಲನೇದಾಗಿ ಧನ್ಯವಾದಗಳು ನಡೆಸ್ತಾ ಇದ್ದೀನಿ. ಹಾಗೆ ಈ ಒಂದು ನನ್ನ ಎಲ್ಲ ಸದಸ್ಯರುಗಳನ್ನ ಜೊತೆಗೆ ಹಾಕ್ಕೊಂಡು ನಾನು ಈಗ ನಮ್ಮ ಶಾಸಕರು ಯಾವ ಥರ ಅಭಿವೃದ್ಧಿ ಪಥದಲ್ಲಿ ನಮ್ಮ ತಾಲೂಕನ್ನು ಕೊಂಡೊಯ್ತಾ ಇದ್ದಾರೋ ಅವ್ರ ಹಿಂದೆ ಸಹ ನಾವು ಅವರಂತೆ ಕೆಲಸ ಮಾಡಲು ಇಚ್ಛೆಪಟ್ಟು ಅದನ್ನಂತೆ ಪೂರೈಸಿ ಕೆಲಸ ಮಾಡ್ತೀವಿ. ಹಾಗೆ ಈ ಎಲ್ಲ ನಮ್ಮ ಈ ಕಚೇರಿ ಪ್ರಾರಂಭಿಸಲು ನಮ್ಮ ನಗರಸಭಾ ಅಧ್ಯಕ್ಷರು ಇದಕ್ಕೆ ಹೆಚ್ಚಾಗಿ ಶ್ರಮ ವಹಿಸಿರ್ತಾರೆ. ಅವ್ರಿಗೆ ಕೂಡ ನನ್ನ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮುಂದೆ ಕೆಲಸ ಮಾಡ್ತಾ ತಮಗೆ ಯಾವ ಥರ ಕೆಲಸ ಮಾಡ್ತಾ ಅಂತ ತಮಗೆ ಗೊತ್ತಾಗುತ್ತೆ ಅಂತ ತಿಳಿಸುತ್ತಾ ನನ್ನ 2 ಮಾತುಗಳು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ ಅಂತ ಮುಗಿಸ್ತಾ ಇದ್ದೀನಿ.